ಇನ್ನು ಮುಂದಿನ ರಾಶಿ ಸಿಂಹ ರಾಶಿಗೆ ಬರೋದಾದ್ರೆ ಹೇಗಿದೆ 2026 ಅಂತ? ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನನವಾಗಿರೋರು ರವಿ ಅಧಿಪತಿ ಆಗ್ತಾನೆ. ಸ್ವಲ್ಪ ಈಗೋ ಗೊತ್ತಿಲ್ಲದೇನೆ ಅವ್ರು ಬೇಕು ಅಂತ ಮಾಡಲ್ಲ, ಮುಂದಾಳತ್ವ. ಅವ್ರು ಯಾರೋ 4 ಜನ ಒಂದು ಮೂಟೆ ಎತ್ತುತ್ತಾ ಇರ್ತಾರೆ, ಇವ್ರು ಹೋಗ್ಬಿಡ್ತಾರೆ, ನಾನು ಎತ್ತೀನಿ ಈ ಕಡೆ ಬರ್ರಿ ಅಂತ. ಅಂದರೆ ಇವ್ರಿಗೆ ಗೊತ್ತಿಲ್ದಂಗೆ ಆ ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲ ವಿಚಾರಗಳಲ್ಲೂ ತಾನು ಮುಂದಾಳತ್ವವನ್ನು ವಹಿಸ್ಕೊಳ್ಳುವಂಥ ನೇಚರ್ ಹೆಚ್ಚಾಗಿರುತ್ತದೆ. ಸ್ವಲ್ಪ ಕೋಪ ಸಹ ಜಾಸ್ತಿ ಇರುವಂಥದ್ದು, ಸರ್ಕಾರವನ್ನು ಸೂಚಿಸುವಂತಹ ರಾಶಿ ಅದು ಸಹ ಆಗಿರ್ತದೆ. ಜೊತೆಗೆ ಈ ಸಿಂಹರಾಶಿಯಲ್ಲಿ ಜನನವಾಗಿರೋರಿಗೆ ಈಗ ಲಾಭ ಭಾವದಲ್ಲಿ ಗುರುವಿನ ಸಂಚಾರ ಒಳ್ಳೆ ಲಾಭವನ್ನು ಗಳಿಸುವಂಥದ್ದು. ಏನೋ ಒಂದು ಕೆಲಸ ಕಾರ್ಯಗಳು ಸಾಧಾರಣವಾಗಿ ಈಗ ಏನು ಗೊತ್ತಾ, ಕೆಲವರು ವೀಕ್ಷಕರಲ್ಲಿ ಹೆಂಗೆ ಆಗುತ್ತೆ, ನಾವು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀವಿ, ಹಿಂಗೆ ಹೇಳ್ಕೊಂಬರ್ತಾರೆ, ಏನೂ ನಮ್ಗೆ ಕಾಣಿಸಿಲ್ಲ ಅಂತ ಹೇಳ್ತಾ ಇರ್ತಾರೆ, ನಮ್ಮದು ಸಿಂಹರಾಶಿನೇ ಅಂತ. ಆದರೆ ಜನ್ಮ ಜಾತಕದಲ್ಲೇ ಬೇರೆ ಇರ್ತದೆ. ಈಗ ಏನೋ ಒಂದು ಎಮ್ಮಿಂದ ಸ್ಟಾರ್ಟ್ ಆಗಿದೆ, ನಂದು ಸಿಂಹರಾಶಿ ಅಂತ ಅವ್ರು ತಿಳ್ಕೊಂಬಿಟ್ಟಿರ್ತಾರೆ. ಬಟ್ ಜಾತಕನೇ ಇರಲ್ಲ ಅವ್ರದ್ದು. ಒಂದು ನಾಮ ನಕ್ಷತ್ರ ಒಂದು ಬೇರೆ ಇರ್ತದೆ, ಜನ್ಮ ಜಾತಕ ನಕ್ಷತ್ರ ಬೇರೆ ಇರ್ತದೆ. ಆ ಕಾರಣದಿಂದ ಕೆಲವ್ರಿಗೆ ಆ ಸಿಂಹರಾಶಿ ಅಂತ ಹೇಳ್ತಾರೆ, ಲಾಭ ಚೆನ್ನಾಗಿದೆ ಅಂತಾರೆ, ಏನು ಲಾಭವನ್ನೇ ನೋಡಿಲ್ಲ ಅಂತ ಇರ್ತಾರಲ್ಲ, ಅವ್ರಿಗೆ ಇದು ಕಿವಿ ಮಾತಾಗುತ್ತೆ. ಸ್ವಲ್ಪ ನಿಮ್ಮ ಒಂದು ಜಾತಕವನ್ನು ವಿಶ್ಲೇಷಣೆ ಮಾಡಿಸುವಂಥದ್ದಾಗಿರ್ಬೋದು, ಜಾತಕ ಇಲ್ಲ ಅಂದರೆ ಯಾವುದಾದ್ರು ಪ್ರಶ್ನಾಶಾಸ್ತ್ರ ಮುಖಾಂತರ ಹೋಗುವಂಥದ್ದು, ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಯಾರ ಮಕ್ಕಳ ಜಾತಕವನ್ನು ತೆಗೆದುಕೊಂಡೋಗಿ ಹೇಗಿದೆ ತಂದೆ ತಾಯಿಗಳ ಅವರ ಭವಿಷ್ಯ ಹೇಗಿದೆ, ಅಥವಾ ಅವ್ರು ಏನು ಆಗ್ಬೋದು, ಅವರ ಒಂದು ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತಾ ಅಂತ ಕೇಳ್ಕೊಂಡ್ರೆ ಖಂಡಿತ ಆಗುತ್ತೆ. ಇವರು ತಮ್ಮ ವೈಯಕ್ತಿಕವಾಗಿ ಹೆಸರು ಬಲದಿಂದ ಮೇಲೆ ಹೋಗ್ತಾ ಇರ್ತಾರೆ, ಅದು ತುಂಬ ತಪ್ಪು. ಸೊ ಅದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡು ಖಂಡಿತ ಒಳ್ಳೇದಾಗುತ್ತೆ. ಲಾಭದ ಖಂಡಿತ ಲಾಭ ಕಟ್ಟಿಟ್ಟ ಬುತ್ತಿ. ಇನ್ನು ನೀವು ಹೇಳ್ತಿದ್ರಲ್ಲ, ಅಂದರೆ ಈ ಒಂದು ಪ್ರಶ್ನಾಶಾಸ್ತ್ರ ಇರ್ಬೋದು ಅಥವಾ ಜನ್ಮ ಜಾತಕವನ್ನು ಪೂರ್ತಿಯಾಗಿ ಪರಿಶೀಲನೆ ಮಾಡಿದ ಮೇಲೆ ಅವ್ರದ್ದೇನು ಅಂತ ಗೊತ್ತಾಗತ್ತೆ ಅಂತ. ಹಾಗಾಗಿ ಈ ವರ್ಷ ಭವಿಷ್ಯ ಆಗಲಿ, ಮಾಸ ಭವಿಷ್ಯ ಆಗಲಿ, ಅಥವಾ ಈ ಗ್ರಹಗಳ ಗೋಚಾರ ಆಗಲಿ, ಒಬ್ಬ ಮನುಷ್ಯನಿಗೆ ಎಷ್ಟು % ಅಪ್ಲೈ ಆಗುತ್ತೆ, ಎಷ್ಟು ನಾವು ಇದನ್ನು ನಂಬಬಹುದು ಅಂತ? ಒಳ್ಳೆ ಅದ್ಭುತವಾದಂತಹ ಪ್ರಶ್ನೆ. ಯಾವ ವ್ಯಕ್ತಿಗೂ ಈಗ ನಾನು 4 ಗ್ರಹಗಳು ಏನು ಹೇಳಿದ್ದ ಅದು ತುಂಬ ಮುಖ್ಯ. ಅದಾದ ಮೇಲೆ ಒಂದು ರವಿಯ ಸಂಚಾರ ಇರ್ತದೆ. ರವಿಯು ಯಾವ ರಾಶಿಯಿಂದ ಯಾವ ರಾಶಿಗೆ ಸಂಚಾರ ಮಾಡ್ತಾ ಇದ್ದಾರೆ, ಆ ರಾಶಿಯಲ್ಲಿ ಸ್ಥಿತವಾದಂತಹ ಗ್ರಹ ಯಾವುದು ಅಂತ ಹೇಳ್ತೀವಿ. ಈಗ ಒಂದು ಎಕ್ಸಾಂಪಲ್ ನಾವು ತಗೊಳ್ದ್ರೆ, ಈಗ ರವಿ ಧನುಸ್ಸು ರಾಶಿಯಿಂದ ಮಕರ ರಾಶಿಗೆ ಸಂಚಾರ ಮಾಡ್ತಾರೆ, ಅದು ಮಕರ ಸಂಕ್ರಮಣ, ಮಕರ ರಾಶಿ ಅಂತ ಹೇಳ್ತೀವಿ. ಸರಿ. ಆ ಮಕರ ರಾಶಿಯಲ್ಲಿ ಸ್ಥಿತ ಭಾವದಲ್ಲಿ ಯಾವ ಗ್ರಹ ಸ್ಥಿತನಾಗಿದ್ದಾನೆ ಅನ್ನೋದು ಅತಿ ಮುಖ್ಯವಾಗುತ್ತೆ ಜನ್ಮಜಾತಕದಲ್ಲಿ. ಅದಕ್ಕೆ ಜನ್ಮಜಾತಕವನ್ನು ಯಾಕೆ ನೋಡಬೇಕು, ಇದನ್ನೇ ಯಾಕೆಂದ್ರೆ ಇದು ಯೂನಿವರ್ಸಲ್ ಆಗಿ ಒಂದು ಮಾತ್ರೆ ಯಾವುದು ಇರ್ತದೆ ತಲೆನೋವಿಗೆ, XYZ ಮಾತ್ರೆ ಅಂತ ಇಟ್ಕೊಳ್ಳಿ. ಎಲ್ಲಾ ತಲೆನೋವು XYZ ಮಾತ್ರೆನೇ ತಗೊಳಕ್ಕಾಗುತ್ತಾ? ರೈಟ್ ಅಲ್ವಾ? ಮಾತ್ರೆಗಳು ಅಂದ್ರೆ ಅವ್ರು ಒಂದೇ ಮಾತ್ರೆ ಇರ್ಬೇಕಾಯ್ತು, ಮ್ಯಾನುಫ್ಯಾಕ್ಚರಿಂಗ್ ಒಂದೇ ಮಾತ್ರೆ ಇರ್ತಿತ್ತು. ಇಷ್ಟೊಂದು ಮಾತ್ರೆಗಳು ಮೆಡಿಕಲ್ ಶಾಪ್ ಅಲ್ಲಿ ಸಾಲದಷ್ಟು ಮಾತ್ರೆಗಳು ಇರ್ತವೆ. ಯಾಕಲ್ಲ ಅಷ್ಟೊಂದು ಮಾತ್ರೆ ಇರಬೇಕು? ಆ ವ್ಯಕ್ತಿಗೆ ಯಾವ ರೀತಿಯಾದಂತಹ ತಲೆನೋವು ಬಂದಿದೆ ಅದನ್ನ ನೋಡಿಕೊಂಡು, ಇದು ಮೈಗ್ರೇನಾ ಅಥವಾ ಶೀತಕ್ಕಾಗಿರೋದ, ಅದು ತಾತ್ಕಾಲಿಕವಾಗಿ ಬಂದಿರತ್ತ, ಅದು ಕ್ರೋನಿಕಲ್ ಆಗಿರೋಂಥದ್ದ, ಯಾವ ರೀತಿಯಾದಂತಹ ಇವ್ರಿಗೆ ತಲೆನೋವು ಬಂದಿದೆ ಅನ್ನೋದು ಡಯಾಗ್ನೋಸ್ ಮಾಡಿ ನಂತರ ಮಾತ್ರೆ ಕೊಡಬೇಕು. ಅದೇ ಅವಾಗವಾಗ ಯಾವಾಗಲೂ ಸಣ್ಣ ಪುಟ್ಟ ಮಾತ್ರೆ ಬಂದಿದೆ ಅಂದಾಗ, ನಾವು ತಲೆನೋವು ಬಂದಿದೆ ಅಂದಾಗ ನಾನು ಹೇಳಿದ್ನಲ್ಲ XYZ ಮಾತ್ರೆ ತಗೊಂಡ್ರೆ ಆಯಿತು. ಈ ರೀತಿ ಇದು ಸಹ ಯೂನಿವರ್ಸಲ್ ಆಗಿ ಈ ಗ್ರಹಗಳ ಸಂಚಾರ ಆದಾಗ ನಾವು ಒಂದು 60-70% ಇದ್ರ ಮೇಲೆ ಇರ್ತದೆ. ತದನಂತರ ಅವರ ದಶಾಭುಕ್ತಿಗಳು ಸಹ ಅದರಲ್ಲಿ ಸೇರ್ಕೊಳ್ಳಿ ಪರಿಶೀಲನೆ ಮಾಡಿದಾಗ ಮಾತ್ರ ಮಾಡಲೇಬೇಕು, ಖಂಡಿತವಾಗ್ಲೂ ಮಾಡಬೇಕು. ಅಡ್ವರ್ಟೈಸ್ಮೆಂಟ್ ಬರೋದೆಲ್ಲ ನಾವು ತೆಗೆದುಕೊಳ್ಳೋಕ್ಕಾಗುತ್ತಾ? ಆಗೋದಿಲ್ಲ. ಇನ್ನು ನಾವು ಸಿಂಹರಾಶಿಗೆ ಮಾತಾಡ್ತಿದ್ವಿ, ಅವರ ಒಂದು ಖಂಡಿತವಾಗ್ಲೂ ಕೆಲಸ ಕಾರ್ಯಗಳಲ್ಲಿ ಅದ್ಭುತ ಫಲವನ್ನು ಕಾಣ್ತಾರೆ. ಓದುವಂಥ ಮಕ್ಕಳಲ್ಲೂ ಸಹ ಯಾರೆಲ್ಲ ಅಬ್ರಾಡ್ ಹೋಗ್ಬೇಕು, ನಾನೇನೋ ಒಂದು ಸಾಧನೆ ಮಾಡಬೇಕು, ಮೇ ಒಳಗಡೆ ಖಂಡಿತ ಅವೆಲ್ಲ ಸಕ್ಸಸ್ ಆಗುತ್ತೆ. ಅಂದ್ಕೊಂಡಿದ್ರೆ ಸಕ್ಸಸ್ ಆಗುತ್ತೆ. ಅಂದ್ರೆ ಸಿಂಹರಾಶಿಯವರೆಲ್ಲ ಅಬ್ರಾಡ್ ಹೋಗೋಕ್ಕಾಗಲ್ಲ. ಜನರಲ್ ಆಗಿ ಯಾರೋ ಒಂದು ಸಾಧನೆ ಮಾಡಿದ್ದೀನಿ, ಇನ್ನೊಂದು ಏನೋ MD ಆಗಬೇಕು ಅಥವಾ ಇನ್ನೊಂದು ಮತ್ತೊಂದು ನಾನು ಮಾಡಬೇಕು, ಅಲ್ಲಿ ಹೋಗಿ 1-2 ವರ್ಷ ಹುಡ್ಕೊಂಡ್ಬಂದ್ಬಿಟ್ರೆ ನನಗೆ ಒಳ್ಳೆ ಪ್ರಶಂಸೆ ಸಿಗುತ್ತೆ ಅನ್ನೋರು ಖಂಡಿತ ಈ ಸರಿ ಪ್ರಯತ್ನ ಮಾಡ್ಬೋದು. ವಿವಾಹಕ್ಕೂ ಅಷ್ಟೇ ಮೇ ಒಳಗಡೆ ಖಂಡಿತವಾಗ್ಲೂ ವಧುವರರು ಏನಾದರೂ ಅನುಕೂಲ ಆದರೆ ಅದು ಸಹ ತುಂಬಾ ಅದ್ಭುತ ಫಲ ಕೊಡುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇನ್ನು ಸರಳ ಪರಿಹಾರಕ್ಕೆ ಏನ್ ಮಾಡಬಹುದು? ಸರಳ ಪರಿಹಾರ ನೋಡಿ, ಜನ್ಮ ಜಾತಕದಲ್ಲಿ ಲಗ್ನಾಧಿಪತಿಗಳನ್ನ ಸಹ ತಗೋಬೇಕು. ಜನರಲ್ ಆಗಿ ಸಿಂಹರಾಶಿ ಅಂದಿದ ತಕ್ಷಣ ಮಕ ಪುಬ್ಬ ಉತ್ತರ ನಕ್ಷತ್ರ ಸ್ಥಿತವಾಗಿರ್ತದೆ. ಆ ಕಾರಣದಿಂದ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ ಪ್ರತಿನಿತ್ಯ.
ಯಾರಿಗೆಲ್ಲ ಆರೋಗ್ಯ ವ್ಯತ್ಯಾಸ ಬರುತ್ತೋ ಸೂರ್ಯನೇ ಕಾರಕ. ಅಂದರೆ ಸೂರ್ಯನನ್ನು ನಾವು ಪ್ರತಿನಿತ್ಯ ಸೂರ್ಯನಾರಾಯಣೋ ಪ್ರತ್ಯಕ್ಷ ದೈವ ಅಂತ ಹೇಳ್ತೀವಿ. ಸೂರ್ಯನಾರಾಯಣನೇ ನಮ್ಗೆ ಪ್ರತ್ಯಕ್ಷ ದೈವ. ರೈಟ್. ನಾವು ಪೂರ್ವಾಭಿಮುಖವಾಗಿ ತಿರ್ಕೊಂಡು ಅದಕ್ಕೆ ನೋಡಿ ಸೈಂಟಿಫಿಕಲಿ ಏನು ಪ್ರೂವ್ ಮಾಡ್ತೀವಿ ಅಂದರೆ, ಈಗಿನ ಕಾಲಘಟ್ಟದಲ್ಲಿ ಯಾರನ್ನ ಕರ್ಕೊಂಡೋಗಿ ಡಯಾಗ್ನೈಸ್ ಮಾಡಿದ್ರು B12 D2 ಕಮ್ಮಿ ಆಗಿದೆ, ಇಷ್ಟೇ ಹೇಳೋದು. B12 Dಗೆ ಏನು ಸಪ್ಲಿಮೆಂಟ್ರಿ ತೊಗೊಳ್ಳಿ ಅಂತ ಹೇಳ್ತೀನಿ. ಇದು ಬಂದ್ಬಿಟ್ಟಿದೆ. ಸೊ ಆಗಿನ ಕಾಲದಲ್ಲಿ ಏನು ಮಾಡ್ತಿದ್ರು ನೋಡಿ, ನದಿ ತೀರದ ಹತ್ರ ಹೋಗ್ಬಿಟ್ಟು ಸೂರ್ಯಗೆ ನಮಸ್ಕಾರ ಮಾಡ್ತಾ ಇರಿ. ಅವ್ರು ಮಾಡೋಕೆ ಹೋದ್ರೆ ಹೋಗೋ ದಾರಿನೇ ಮೇಯ್ನು, ಕಾಲಲ್ಲಿ ಚಪ್ಪಲಿ ಇರಲ್ಲ. ಅದು ಹಿಂಗೆ ಅಂದರೆ ನಮ್ಮ ಒಂದು ಆಕ್ಯುಪ್ರೆಷರ್ ಆಕ್ಯುಪಂಚರ್ ಎಲ್ಲ ಒಂದು ನ್ಯೂಟ್ರಾನ್ಸ್ ಎಲೆಕ್ಟ್ರಾನ್ಸ್ ಎಲ್ಲ ಸಿಕ್ಬಿಡುತ್ತೆ. ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತಿದ್ದು, ಅದು ಕಲ್ಲುಗಳ ಜಾಗ ಬೇರೆ. ಅಲ್ಲಿಂದನೇ ಚಲನೆ ಸ್ಟಾರ್ಟ್ ಆಗುತ್ತೆ. ರಕ್ತ ಚಲನೆ, ವಾಯು ಚಲನೆ, ಮತ್ತು ಎಲ್ಲ ಪ್ರಾಣ ಚಲನೆ ಎಲ್ಲ ನಮ್ಮ ದೇಹದಲ್ಲಿ ಹೆಂಗಾಗುತ್ತೋ ಆ ಬೇಸ್ ಮೇಲೆ ನಮ್ಮ ಆರೋಗ್ಯ ನಿಂತಿರುತ್ತೆ. ಅಲ್ಲಿ ಹೋಗ್ತೀವಿ, ನೀರಲ್ಲಿ ನಿಂತ್ಕೊಳ್ತೀವಿ, ನೀರಲ್ಲಿ ನಿಂತ್ಕೊಂಡು ತಿರ್ಗಿ ಸೂರ್ಯನ ತೊಗೊಳ್ತೀವಿ, ತಿರುಗಿ ನೀರಿಂದ ಆಚೆ ಬರ್ತೀವಿ. ಬರೀ ಅಂದರೆ ಆ ಸೂರ್ಯನ ಬೆಳಕು, ಆ ಸೂರ್ಯನಲ್ಲಿರುವಂತಹ ಡಿ ನಮ್ಮ ದೇಹಕ್ಕೆ ಬಂದಾಗ ಡಿ ಆಟೋಮೆಟಿಕ್ಲಿ ಬಂತು. ಸೂರ್ಯ ನಮಸ್ಕಾರ ಮಾಡಿ ಅಂತಿರ್ತೀವಿ, ಆರೋಗ್ಯ ವೃದ್ಧಿ. ಸೈಂಟಿಫಿಕಲಿನೂ ಬಂತು, ನಮ್ಮ ಶಾಸ್ತ್ರದ ಪ್ರಕಾರನೂ ಪಕ್ಕಾ ಬಂತು. ಬೇರೆ ಎರಡನೇ ಮಾತೇ ಇಲ್ಲ. ಮಾಡಿ ಸೂರ್ಯ ನಮಸ್ಕಾರ ಮಾಡಿ. ಯಾರು ಬೇಕಾದ್ರೂ ಸೂರ್ಯ ನಮಸ್ಕಾರ ಮಾಡ್ಬೋದು, ಯಾರು ಮಾಡ್ಬೋದು, ಅದ್ರಲ್ಲಿ ಏನು ದೋಷ ಇಲ್ಲ. ಆರೋಗ್ಯ ಅಂದರೆ ತೀರ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಬಗ್ಗಿ ಎದ್ದೊಳದು ಮಾಡೋಕೆ ಹೋಗ್ಬಿಡಿ, ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಕೈಯಲ್ಲಿ ಶಕ್ತಿ ಆದರೆ ಖಂಡಿತ ಮಾಡಿದ್ರೆ ಒಳ್ಳೆಯದು. ಇದು ಜೊತೆಗೆ ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ ನಮಃ ಅನ್ನೋ ಒಂದು ಮಂತ್ರವನ್ನು ಸಹ ಪಠನೆ ಮಾಡ್ಕೊಂಬಂದ್ರೆ ತುಂಬಾ ಒಳ್ಳೇದಾಗುತ್ತೆ. ಓಕೆ, ಓವರ್ ಆಲ್ ಆಗಿ ಸಿಂಹರಾಶಿಯವರಿಗೆ ಸಾಕಷ್ಟು ಒಳ್ಳೇದೇ ಇದೆ 2026 ಮೇ ತನಕ. ಮೇನ್ ಕನ್ನಕ.